Dear students, welcome back to Avian's online physics class. ಇವತ್ತಿನ ಕ್ಲಾಸಲ್ಲಿ ವೇವ್ ಆಪ್ಟಿಕ್ಸ್ ಚಾಪ್ಟರ್ನ 3 ಮಾರ್ಕ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡುವ. ಸೊ ಹಿಂದಿನ ವಿಡಿಯೋದಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ಅಪ್ ಟು 11 ಕ್ವಶನ್ಸ್ ವರ್ ದೇರ್. ಸೊ ಅಷ್ಟನ್ನು ಡಿಸ್ಕಸ್ ಮಾಡಿದ್ವಿ. ಓಕೆ, ನಾವು ಟೇಕ್ ದ ಕ್ವಶನ್ ನಂಬರ್ 1. ಓಕೆ, ಕ್ವಶನ್ ನಂಬರ್ 1 ಅಲ್ಲಿ ಏನು ಹೇಳುತ್ತಂದ್ರೆ ಯೂಸಿಂಗ್ ಹೈಗನ್ಸ್ ಪ್ರಿನ್ಸಿಪಲ್ ಅಂತ. ಹೈಗನ್ಸ್ ಪ್ರಿನ್ಸಿಪಲ್ಸ್ ನ ಯೂಸ್ ಮಾಡಿ ಏನಂತ ಶೋ ದಟ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಡ್ಯೂರಿಂಗ್ ಪ್ಲೇನ್ ವೇವ್ ರಿಫ್ಲೆಕ್ಟೆಡ್ ಬೈ ಪ್ಲೇನ್ ಸರ್ಫೇಸ್ ಅಂತ. ಇಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಮತ್ತೆ ಆಂಗಲ್ ಆಫ್ ರಿಫ್ಲೆಕ್ಷನ್ ಈಕ್ವಲ್ ಇರುತ್ತೆ ಅಂತ ವಿ ಹ್ಯಾವ್ ಟು ಶೋ. ಓಕೆ, ಸೊ ಹಾಗಾದ್ರೆ ನಾವೇನ್ ಮಾಡೋಣ, ಫಸ್ಟ್ ಒಂದು ಪ್ಲೇನ್ ಸರ್ಫೇಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ನ ತಗೊಳ್ಳುವ. ಪ್ಲೇನ್ ಮಿರರ್ ಆದ್ರೂ ತಗೊಳ್ಬಹುದು, ಏನ್ ಬೇಕಾದ್ರೂ ತಗೊಳ್ಬಹುದು. ಲೇಟೆಸ್ಟ್ ಪ್ಲೇನ್ ಮಿರರ್ ಅಥವಾ ಒಂದು ರಿಫ್ಲೆಕ್ಟಿಂಗ್ ಸರ್ಫೇಸ್. ಲೇಟೆಸ್ಟ್ ಶೇಡ್ ಫ್ರಮ್ ದಿಸ್ ಸೈಡ್. ಸೊ ಈ ಸೈಡ್ ಏನಾಗುತ್ತೆ, ಒಪೆಕ್ ಆಗುತ್ತೆ, ಈ ಸೈಡ್ ರಿಫ್ಲೆಕ್ಟಿಂಗ್ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ವೆರಿ ಇಂಪಾರ್ಟೆಂಟ್, ಎರಡು ಲೈಟ್ ರೇಸ್ ನ ತಗೊಳ್ಳಿ. ನೋಡ್ರಿ, ಕನ್ಸ್ಟ್ರಕ್ಷನ್ ಆಫ್ ವೇವ್ ಫ್ರಂಟ್ ತುಂಬಾ ಇಂಪಾರ್ಟೆಂಟ್. ಡಯಾಗ್ರಾಮ್ ಕರೆಕ್ಟ್ ಅರ್ಥ ಮಾಡ್ಕೊಂಡ್ರೆ ಉಳಿದಿದ್ದೆಲ್ಲ ಈಸಿ ಆಗುತ್ತೆ. ಸೊ ಫಾರ್ ದಟ್ ಏನ್ ಮಾಡಿ, ಎರಡು ಪ್ಯಾರಲಲ್ ಲೈಟ್ ರೇಸ್ ನ ತಗೊಳ್ಳಿ ಲೈಕ್ ದಿಸ್. ಓಕೆ, ಸೊ ಎರಡು ಪ್ಯಾರಲಲ್ ಲೈಟ್ ರೇಸ್. ಈಗೇನ್ ಮಾಡಿ, ಇದಕ್ಕೊಂದು ಹೆಸರು ಕೊಟ್ಬೇಡ. ಇದೇನಾಗುತ್ತೆ, ಎ ಇಂದ ಹೊರಡುತ್ತೆ. ಆಮೇಲೆ ಏನಾಗುತ್ತೆ, ಇದು ಲೈಟ್ ರೇ, ಬಿ ಅನ್ನೋ ಲೈಟ್ ರೇ. ಸೊ ಆರೋ ಮಾರ್ಕ್ ಹಾಕ್ಬೇಕು. ಓಕೆ, ಎ ಬಿ ಲೈಟ್ ರೇಸ್ ಇದೆರಡು ಈ ರಿಫ್ಲೆಕ್ಟಿಂಗ್ ಸರ್ಫೇಸ್ ಮೇಲೆ ಬಿದ್ದಿದೆ. ಓಕೆ, ರಿಫ್ಲೆಕ್ಟಿಂಗ್ ಸರ್ಫೇಸ್. ಈಗ ನೋಡ್ರಿ, ಇದಕ್ಕೊಂದು ವೇವ್ ಫ್ರಂಟ್ ನ ಡ್ರಾ ಮಾಡಿ. ಇದೇ ವೆರಿ ವೆರಿ ಇಂಪಾರ್ಟೆಂಟ್. ಈ ಎರಡು ಲೈಟ್ ರೇಸ್ಗೂ ಇನ್ಸ್ಟೆಂಟ್ ವೇವ್ ಫ್ರಂಟ್ ಅನ್ನ ಡ್ರಾ ಮಾಡಬೇಕು. ಎರಡು ಲೈಟ್ ರೇಸ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಟು ಡ್ರಾ ಇನ್ಸ್ಟೆಂಟ್ ವೇವ್ ಫ್ರಂಟ್. ಇನ್ಸ್ಟೆಂಟ್ ವೇವ್ ಫ್ರಂಟ್ ಶುಡ್ ಬಿ ಡ್ರಾನ್ ಫಾರ್ ಇನ್ಸ್ಟೆಂಟ್ ಲೈಟ್ ರೇಸ್. ಇದೆರಡು ಇನ್ಫಿನಿಟಿಯಿಂದ ಬರ್ತದ್ರಿಂದ ಎರಡು ಪ್ಯಾರಲಲ್ ಇದೆ. ಸೊ ಯಾವಾಗ್ಲೂ ವೇವ್ ಫ್ರಂಟ್ ಇನ್ಸ್ಟೆಂಟ್ ಲೈಟ್ ರೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ಹಾಗಾಗಿ ಈ ಪಾಯಿಂಟ್ ಮೂಲಕ ಹೋಗ್ತಕ್ಕಂಥ ವೇವ್ ಫ್ರಂಟ್ ಅನ್ನು ಡ್ರಾ ಮಾಡ್ಕೊಳ್ಳಿ. ಸೊ ದಿಸ್ ಈಸ್ ಯುವರ್ ಇನ್ಸಿಡೆಂಟ್ ವೇವ್ ಫ್ರಂಟ್. ಓಕೆ, ಇಲ್ಲಿ ನೋಡ್ರಿ, ಈಗೇನಾಗುತ್ತೆ, ಇದು ಎ ಇಂದ ಈ ಸರ್ಫೇಸ್ ನ ಟಚ್ ಆಗೋದ್ರೊಳಗೆ, ಈ ಪಾಯಿಂಟ್ ನ ಟಚ್ ಆಗೋದ್ರೊಳಗೆ ಇದು ಎಲ್ಲಿಂದ ಅಲ್ಲಿ ಬರುತ್ತೆ, ಬಿ ಇಂದ ಈ ಪಾಯಿಂಟ್ ಬಂದಿರುತ್ತೆ. ಓಕೆ, ಸೊ ಇದೇ ವೇವ್ ಫ್ರಂಟ್ ನ ಬರ್ಕೊಳ್ಳೋ ಅಡ್ವಾಂಟೇಜ್. ಸೊ ಎ ಇಂದ ಯಾವ ಪಾಯಿಂಟ್ ಬರೋದ್ರೊಳಗಿದೋ, ಲೆಟ್ ಮಿ ಟೇಕ್ ದಿಸ್ ಆಸ್ ಸಿ ಪಾಯಿಂಟ್. ಓಕೆ, ಸಿ ಪಾಯಿಂಟ್ ಬರೋದ್ರೊಳಗೆ ಇದು ಬಿ ಇಂದ ಎಲ್ಲಿ ಬರುತ್ತೆ, ಇಲ್ಲಿಗೆ ಬಂದಿರುತ್ತೆ ಡಿ ಪಾಯಿಂಟ್. ಸೊ ಎ ಟು ಸಿ ಟ್ರಾವೆಲ್ ಮಾಡಿದ್ರೆ ಇದು ಬಿ ಟು ಡಿ ಟ್ರಾವೆಲ್ ಮಾಡುತ್ತೆ. ಇದು ಡಿ ಇಂದ ಮುಂದಕ್ಕೆ ಬರೋದ್ರೊಳಗೆ, ಈ ಸರ್ಫೇಸ್ ಟಚ್ ಆಗೋದ್ರೊಳಗೆ, ಲೆಟ್ ಮಿ ಟೇಕ್ ದಟ್ ಆಸ್ ಇ ಪಾಯಿಂಟ್. ಸೊ ಡಿ ಇಂದ ಈಗ ಬರೋದ್ರೊಳಗೆ ಇಷ್ಟು ದೂರ ಟ್ರಾವೆಲ್ ಮಾಡೋದ್ರಲ್ಲಿ, ಆ ಟೈಮಲ್ಲಿ ಲೆಟ್ ಮಿ ಟೇಕ್ ದಟ್ ಆಸ್ ಟೈಮ್ ಟಿ. ಅಂಡ್ ವಾಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್, DE is the distance traveled, right? So DE can be written as ಈ ಲೈಟಿನ ವೆಲಾಸಿಟಿ v ಅಂತ ಇಟ್ಕೊಳ್ಳೋಣ ಈ ಮೀಡಿಯಂ ಅಲ್ಲಿ ಇಂಟು ಟೈಮ್ ಟೇಕನ್. ಸೊ ಇಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಸೆಕೆಂಡ್ ಲೈಟ್ ರೇ. ಅದು ಅಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋದ್ರಲ್ಲಿ ಏನಾಗುತ್ತೆ, ಇದು ರಿಫ್ಲೆಕ್ಟ್ ಆಗಿ ಅದೇ ಮೀಡಿಯಂ ವಾಪಸ್ ಬಂದಿರುತ್ತೆ. ಸೊ ಎಷ್ಟು ಟೈಮಲ್ಲಿ, ಟಿ ಎಷ್ಟು ಟೈಮಲ್ಲಿ ಡಿ ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತೆ ಎಕ್ಸ್ಟ್ರಾ. ಸೊ ಇದು ಡಿ ಪಾಯಿಂಟಿಗೆ ಬರೋದ್ರೊಳಗೆ ಅದು ಸಿ ಪಾಯಿಂಟಿಗೆ ಬಂದಿರುತ್ತೆ. ಇದು ಡಿ ಇಂದ ಮಿರರಿಗೆ ಬರೋದ್ರಲ್ಲಿ ಇದೇನಾಗ್ಬಿಟ್ಟಿರುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಇದನ್ನೇ ನಾವು ಕಂಡುಹಿಡಿಬೇಕಾಗೋದು, ರಿಫ್ಲೆಕ್ಟೆಡ್ ಲೈಟ್ ರೇ ಯಾವ ಕಡೆ ಹೋಗುತ್ತೆ ಅಂತ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಬಿಫೋರ್ ದಟ್ ನಾವೇನ್ ಮಾಡೋಣ, ಈ ಇನ್ಸ್ಟೆಂಟ್ ವೇವ್ ಫ್ರಂಟ್ಗೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಬರ್ಕೊಳ್ಳುವ. ಲೆಟ್ ಮಿ ಟೇಕ್ ದಟ್ ಆಸ್ ಐ. ಈಗ ವೆರಿ ಇಂಪಾರ್ಟೆಂಟ್, ರಿಫ್ಲೆಕ್ಟೆಡ್ ಲೈಟ್ ರೇ ಯಾವ ಕಡೆ ಹೋಗುತ್ತೆ ಅಂತ. ಸೊ ಅದಕ್ಕೇನ್ ಮಾಡಿ, ಈ ಡಿಸ್ಟೆನ್ಸ್ ಡಿ ಇದೆಯಲ್ಲ, ಇದನ್ನೇ ಈ ಡಿಸ್ಟೆನ್ಸ್ ನ ಏನ್ ಮಾಡಿ ರೇಡಿಯಸ್ ಆಗಿ ಇಟ್ಕೊಂಡು, ಇದನ್ನೇ ಯಾಕೆ ರೇಡಿಯಸ್ ಆಗಿ ಇಟ್ಕೊಳ್ತಾರೆ ಅಂತಂದ್ರೆ, ಇದು ಇದೇ ಮೀಡಿಯಂ ಅಲ್ಲಿ ಡಿ ಇಂದ ಈಗ ಟ್ರಾವೆಲ್ ಮಾಡೋದ್ರಲ್ಲಿ ಇದು ಅಷ್ಟೇ ದೂರ ಅದೇ ಮೀಡಿಯಂ ಅಲ್ಲಿ ರಿಫ್ಲೆಕ್ಟ್ ಆಗಿ ವಾಪಸ್ ಹೋಗಿರುತ್ತೆ. ಅದಕ್ಕೋಸ್ಕರ ಡಿ ಈ ಡಿಸ್ಟೆನ್ಸ್ ನ ರೇಡಿಯಸ್ ಆಗಿ ಇಟ್ಕೊಂಡು ಏನ್ ಮಾಡಿ, ಒಂದು ವೇವ್ ಫ್ರಂಟ್ ಅನ್ನ ಡ್ರಾ ಮಾಡಿ. ಸೊ ಸೇಮ್ ಡಿಸ್ಟೆನ್ಸ್ ಅಬೌಟ್ ದಿಸ್ ಪಾಯಿಂಟ್ ಒಂದು ಸರ್ಕಲ್ ಅನ್ನ ಡ್ರಾ ಮಾಡಿ. ಓಕೆ, ನಾವು ದಿಸ್ ಈಸ್ ದ ಆಕ್ಚುಲಿ ಸೆಕೆಂಡರಿ ವೇವ್ಲೆಟ್. ನಿಮ್ಗೆ ಸೆಕೆಂಡರಿ ವೇವ್ ಫ್ರಂಟ್ ಬೇಕಂತ ಅಂದ್ರೆ ಏನ್ ಮಾಡ್ಬೇಕು, ಸೆಕೆಂಡರಿ ವೇವ್ ಫ್ರಂಟ್ ಬೇಕಂದ್ರೆ ಇದಕ್ಕೆ ನಾವು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡ್ಬೇಕು. ಇಲ್ಲಿಂದ ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಿ. ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಟ್ಯಾಂಜೆಂಟ್ ಡ್ರಾ ಮಾಡಿ. ಓಕೆ, ಡ್ರಾ ದ ಟ್ಯಾಂಜೆಂಟ್. ಸೊ ನಾವು ದಿಸ್ ಇಸ್ ದ ಟ್ಯಾಂಜೆಂಟ್ ಅಂಡ್ ದಿಸ್ ಈಸ್ ಯುವರ್ ರಿಫ್ಲೆಕ್ಟೆಡ್ ವೇವ್ ಫ್ರಂಟ್. ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ರಿಫ್ಲೆಕ್ಟೆಡ್ ವೇವ್ ಫ್ರಂಟ್ ಎಲ್ಲಿ ಟಚ್ ಆಗುತ್ತೋ ಆ ಕಡೆ ಇದು ರಿಫ್ಲೆಕ್ಟ್ ಆಗಿ ಹೊರಟೋಗಿರುತ್ತೆ. ದಿಸ್ ಈಸ್ ಯುವರ್ ರಿಫ್ಲೆಕ್ಟೆಡ್ ಲೈಟ್ ರೇ. ಓಕೆ, ಈ ಪಾಯಿಂಟ್ಗೆ
ಡ್ರಾ ಮಾಡಬೇಕು. ಅಲ್ಲಿ ರಿಫ್ಲೆಕ್ಟೆಡ್ ವೇವ್ ಫ್ರಂಟ್ ಇರುತ್ತೋ ಅದಕ್ಕೆ ನೀವೇನ್ ಮಾಡಿ ಆಂಗಲ್ ಆರ್ ಅಂತ ಕೊಡಿ. ಸೊ ದಿಸ್ ಈಸ್ ಯುವರ್ ಆರ್. ಹೋಪ್ ನಿಮ್ಗೆ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಅಲ್ಲಿಗೆ ಇಲ್ಲಿ 2 ಟ್ರಯಾಂಗಲ್ ಇದೆ. ಒಂದ್ ಕೆಲಸ ಮಾಡಿ, ಇದು ಡಿ ಟು ಇ ಅಲ್ವಾ, ಎ ಬಿ ಸಿ ಡಿ ಇ ಎಫ್ ಅಂತ ಕೊಡಿ. ಪಾಯಿಂಟ್ ಅನ್ನ ಎಫ್ ಅಂತ ಕೊಡಿ. ಇಲ್ಲಿ 2 ಟ್ರಯಾಂಗಲ್ ಕಾಣ್ತಾ ಇದೆ. ಫ್ರಮ್ ದ 2 ಸಿಮಿಲರ್ ಟ್ರಯಾಂಗಲ್ಸ್, ಯಾವ್ದಿದೆ ಇಲ್ಲಿ ಸಿಮಿಲರ್ ಟ್ರಯಾಂಗಲ್ಸ್, ಸಿ ಡಿ ಇ ಟ್ರಯಾಂಗಲ್ ಸಿ ಡಿ ಇ ಅಂಡ್ ಸಿ ಎಫ್ ಇ ಅಂಡ್ ಟ್ರಯಾಂಗಲ್ ಸಿ ಎಫ್ ಇ. ವಿ ಕ್ಯಾನ್ ಸೇ ದಟ್ ನೋಡ್ರಿ 90 ಡಿಗ್ರಿ ಇದೆ ಇದು. ನೋಡ್ರಿ ಇದು ರಿಫ್ಲೆಕ್ಟೆಡ್ ವೇವ್ ಫ್ರಂಟ್, ಇದು ಇನ್ಸ್ಟೆಂಟ್ ವೇವ್ ಫ್ರಂಟ್. ಎರಡನ್ನೇ ತಗೊಂಡು ಡ್ರಾ ಮಾಡ್ತಿರೋದು. ಇದು 90 ಡಿಗ್ರಿ ಇದೆಯಾ, ಮತ್ತೆ ಈ 2 ಸೈಡ್ ಸೇಮ್ ಇದೆಯಾ, ಸಿ ಎಫ್ ಮತ್ತೆ ಡಿ. ಹಾಗಾದ್ರೆ ಈ 2 ಆಂಗಲ್ಗಳು ಸೇಮ್ ಇರಲೇಬೇಕು. ವಿ ಕ್ಯಾನ್ ರೈಟ್ ಆಂಗಲ್ ಐ ಮಸ್ಟ್ ಬಿ ಈಕ್ವಲ್ ಟು ಆಂಗಲ್ ಆರ್. ಸೊ ದಿಸ್ ಶೋಸ್ ದಟ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಮಸ್ಟ್ ಬಿ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಓಕೆ, ಸೊ ಇಷ್ಟನ್ನ ಬರಿಬೇಕಾಗ್ತದೆ. ಇದರಲ್ಲಿ ನೀವು ಬೇಕಾದ್ರೆ ಎಕ್ಸ್ಪ್ಲನೇಷನ್ ಪಾರ್ಟ್ ಕೇಳಿದ್ರೆ ಏನಂತ ಬರೀಬಹುದು ಅಂತಂದ್ರೆ, ಕನ್ಸಿಡರ್ ದ 2 ಲೈಟ್ ರೇಸ್ ಪ್ಯಾರಲಲ್ ಟು ಈಚ್ ಅದರ್ ಇನ್ಸಿಡೆಂಟ್ ಆನ್ ಎ ರಿಫ್ಲೆಕ್ಟಿಂಗ್ ಸರ್ಫೇಸ್ as shown in figure. Okay, as shown in figure. ಮತ್ತಿನ್ನೇನು ಎಕ್ಸ್ಪ್ಲನೇಷನ್ ಬರೀಬಹುದು ಇದಕ್ಕೆ ಅಂದ್ರೆ, CD we can write CD is the incident wave front. Okay, and D is the distance traveled by the wave. Okay, ಇಷ್ಟು ಬರೆದ್ರೆ ಸಾಕಾಗುತ್ತೆ ಮೋಸ್ಟ್ಲಿ. ಯಾಕೆಂದ್ರೆ 3 ಮಾರ್ಕ್ಸ್ ಕ್ವಶನ್ ಅಲ್ವಾ, ಇಟ್ ಈಸ್ ಇನಫ್ ಟು ರೈಟ್ ದಿಸ್ ಮಚ್. ಬೇಕಾದ್ರೆ ನೀವೇನ್ ಮಾಡ್ಬೋದು, ಐ is the angle of incidence and R is the angle of reflection. Okay, ಬರೆದ್ರೆ ಸಾಕು. Okay, now can we take the next question? The next question, give the shape of wave front ಅಂತ ನೋಡಿ. Give the shape of wave front obtained on reflection ಅಥವಾ refraction when plane wave front. Very important, plane wave front incident ಆಗಿದೆ ಅಂತ. ಸೊ plane wave front incident ಆದ್ರೆ ಪ್ರಿಸಮ್ ಮೇಲೆ ಮತ್ತೆ ಕಾನ್ವೆಕ್ಸ್ ಲೆನ್ಸ್ ಮೇಲೆ ಮತ್ತೆ ಕಾನ್ಕೇವ್ ಮಿರರ್ ಮೇಲೆ ನಮ್ಗೆ ರಿಫ್ಲೆಕ್ಟೆಡ್ ಅಥವಾ ರಿಫ್ರಾಕ್ಟೆಡ್ ವೇವ್ ಫ್ರಂಟ್ ಯಾವ ತರ ಕಾಣುತ್ತೆ ಅಂತ ನೋಡ್ಬೇಕು. ಓಕೆ, ಫಾರ್ ದಟ್ ನೋಡ್ರಿ ಫಸ್ಟ್ ಪ್ರಿಸಮ್ ತಗೊಳ್ಳುವ. ಈಸಿ ಇದು. ಓಕೆ, ಲೆಟ್ ಅಸ್ ಟೇಕ್ ಪ್ರಿಸಮ್ ಫಸ್ಟ್. ಇದ್ರ ಮೇಲೆ ಏನ್ ಮಾಡೋಣ, ಇನ್ಸ್ಟೆಂಟ್ ಲೈಟ್ ರೇಸ್ ತಗೊಳ್ಳಿ. ಹೇಗಿರ್ಬೇಕು ಇನ್ಸ್ಟೆಂಟ್ ಲೈಟ್ ರೇಸ್? ಪ್ಲೇನ್ ವೇವ್ ಫ್ರಂಟ್ ಅಂದ್ರೆ ದೇ ಶುಡ್ ಕಮಿಂಗ್ ಫ್ರಮ್ ಇನ್ಫಿನಿಟಿ. ಓಕೆ, ಲೈಕ್ ದಿಸ್. ಆಮೇಲೆ ಏನಾಗುತ್ತೆ, ಲೈಟ್ ರೇಸ್ ಹೀಗೆ ಹೋಗ್ತದ ಇನ್ಸೈಡ್ ದ ಪ್ರಿಸಮ್. ಸೊ ವೆನ್ ದ ರಿಫ್ರಾಕ್ಷನ್ ಟೇಕ್ಸ್ ಪ್ಲೇಸ್ ಅಂಡ್ ಎಮರ್ಜೆಂಟ್ ಲೈಟ್ ರೇಸ್ ಆರ್ ಲೈಕ್ ದಿಸ್. ಸೊ ಹಾಗಾದ್ರೆ ಇದು ಇನ್ಸ್ಟೆಂಟ್ ಲೈಟ್ ರೇಸ್, ಇದು ರಿಫ್ರಾಕ್ಟೆಡ್ ಲೈಟ್ ರೇಸ್. ಏನಿಲ್ಲ, ಇದಕ್ಕೆ ವೇವ್ ಫ್ರಂಟ್ ಬರೆಯುವಾಗ ಬಹಳ ಸಿಂಪಲ್. ಏನ್ ಮಾಡ್ಬೇಕು, ಪ್ಯಾರಲಲ್ ಎಲ್ಲದಕ್ಕೂ ಏನ್ ಮಾಡಿ ಪರ್ಪೆಂಡಿಕ್ಯುಲರ್ ಲೈನ್ ಗಳನ್ನ ಡ್ರಾ ಮಾಡಿ ಅಷ್ಟೇ. ಇದಕ್ಕೊಂದು ಇದಕ್ಕೊಂದು ಇದಕ್ಕೊಂದು. ಯಾಕೆಂದ್ರೆ ವೇವ್ ಫ್ರಂಟ್ ಯಾವಾಗ್ಲೂ ಲೈಟ್ ರೇಸ್ ಗೆ ಪ್ಯಾರಲಲ್ ಇರುತ್ತೆ, ಸಾರಿ ಪರ್ಪೆಂಡಿಕ್ಯುಲರ್ ಇರುತ್ತೆ. ಸೊ ಈ ಮೂರನ್ನು ಜಾಯಿನ್ ಮಾಡಿ ಲುಕ್ಸ್ ಲೈಕ್ ದಿಸ್. ಸೊ ದಿಸ್ ಇಸ್ ಯುವರ್ ಇನ್ಸಿಡೆಂಟ್ ವೇವ್ ಫ್ರಂಟ್. ನಾವೇನ್ ಮಾಡ್ತೀವಿ ಅಂತಂದ್ರೆ, ಲೈಟ್ ಸೋರ್ಸ್ ದೂರದಿಂದ ಬರ್ತಾ ಇದೆ ಅಂದ್ಕೊಂಡಾಗ ಪ್ಯಾರಲಲ್ ಇರುತ್ತೆ. ಸೊ ಅದಕ್ಕೆ ಈ ವೇವ್ ಫ್ರಂಟ್ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದಾಗ ನಮ್ಗೆ ಎಂತ ವೇವ್ ಫ್ರಂಟ್ ಬರುತ್ತೆ, ಇಟ್ ಶುಡ್ ಬಿ ಅ ಪ್ಲೇನ್ ವೇವ್ ಫ್ರಂಟ್. ಯಾವಾಗ್ಲೂ ಪ್ಲೇನ್ ವೇವ್ ಫ್ರಂಟ್ ಇರೋದು ಯಾವ್ದಕ್ಕೆ, ಲೈಟ್ ರೇಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್ ಅಥವಾ ಇಫ್ ದ ಸೋರ್ಸ್ ಇಸ್ ಅಟ್ ಇನ್ಫಿನಿಟಿ. ನಮಗ್ ಬೇಕಾರದಿದಲ್ಲ, ನಮಗ್ ಬೇಕಾರದೇನು ರಿಫ್ರಾಕ್ಟ್ ಅಥವಾ ರಿಫ್ಲೆಕ್ಟ್ ಆದ್ಮೇಲೆ ಹೇಗಿರುತ್ತೆ ಅಂತ ಹೇಳಿ. ಇದು ಇನ್ಸಿಡೆಂಟ್ ಪ್ಲೇನ್ ವೇವ್ ಫ್ರಂಟ್ ಇರ್ಬೇಕು, ಇನ್ಸಿಡೆಂಟ್ ಇರ್ಬೇಕು. ಸೊ ನೋಡ್ರಿ ಇಲ್ಲಿ ಆಫ್ಟರ್ ರಿಫ್ರಾಕ್ಷನ್ ಇದು ಹೇಗಿದೆ, ಈ ತರ ಲೈಟ್ ರೇಸ್ ಹೋಗುತ್ತಾ, ಇದೆಲ್ಲದಕ್ಕೂ ಏನ್ ಮಾಡಿ ಒಂದೊಂದು ಪರ್ಪೆಂಡಿಕ್ಯುಲರ್ ಲೈನ್ ನ ಡ್ರಾ ಮಾಡಿ. ಆಬ್ವಿಯಸ್ಲಿ ಎಂತ ವೇವ್ ಫ್ರಂಟ್ ಇರುತ್ತೆ, ವೇವ್ ಫ್ರಂಟ್ ಲುಕ್ಸ್ ಲೈಕ್ ದಿಸ್. ಅಗೇನ್ ದ ರಿಫ್ರಾಕ್ಟೆಡ್ ವೇವ್ ಫ್ರಂಟ್ ಈಸ್ ಪ್ಲೇನ್ ವೇವ್ ಫ್ರಂಟ್ ಓನ್ಲಿ. ಯಾಕೆಂದ್ರೆ ಲೈಟ್ ರೇಸ್ ಒಂದಕ್ಕೊಂದು ಪ್ಯಾರಲಲ್ ಇದೆ. ಸೊ ಹಾಗಾಗಿ ರಿಫ್ರಾಕ್ಟೆಡ್ ವೇವ್ ಫ್ರಂಟ್ ಈಸ್ ಆಲ್ಸೋ ಪ್ಲೇನ್ ವೇವ್ ಫ್ರಂಟ್. ಸೊ ಅಲ್ಲಿ ಗಿವ್ ದ ಶೇಪ್ ಅಂತ ಕೊಟ್ಟಿದ್ದಾರೆ, ಡ್ರಾ ಮಾಡಿ ಅಂತ ಕೊಟ್ಟಿಲ್ಲ. ಗಿವ್ ದ ಶೇಪ್ ಅಂತಂದ್ರೆ ನಾವು ಪ್ಲೇನ್ ವೇವ್ ಫ್ರಂಟ್ ಅಂತ ಬರೆದ್ರೆ ಸಾಕಾಗ್ತದೆ. ಬಟ್ ಇಲ್ಲಿ ನಾನು ಡಯಾಗ್ರಾಮ್ ಎಲ್ಲ ಶೋ ಮಾಡಿದೀನಿ. ನೆಕ್ಸ್ಟ್ ಏನ್ ಮಾಡೋಣ, ಕಾನ್ವೆಕ್ಸ್ ಲೆನ್ಸ್ ತಗೊಳ್ಬೇಕು. ಸೊ ಕಾನ್ವೆಕ್ಸ್ ಲೆನ್ಸ್ ತಗೊಂಡ್ರೆ ಹೇಗ್ ಕಾಣುತ್ತೆ ಅಂತ ನೋಡೋಣ. ಫಸ್ಟ್ ಲೆಟ್ ಅಸ್ ಡ್ರಾ ಕಾನ್ವೆಕ್ಸ್ ಲೆನ್ಸ್. ಸೊ ದರ್ ಇಸ್ ಎ ಕಾನ್ವೆಕ್ಸ್ ಲೆನ್ಸ್ ಅಂಡ್ ದರ್ ಇಸ್ ಎ ಪ್ರಿನ್ಸಿಪಲ್ ಆಕ್ಸಿಸ್. ಈಗ ಲೈಟ್ ರೇಸ್ ಯಾವ ತರ ಬರ್ತಾ ಇದೆ, ಲೈಟ್ ರೇಸ್ ಶುಡ್ ಬಿ ಪ್ಲೇನ್ ವೇವ್ ಫ್ರಂಟ್ ಅಂದ್ರೆ ಲೈಟ್ ರೇಸ್ ಶುಡ್ ಬಿ ಹೇಗಿರ್ಬೇಕು, ನಮ್ಗೆ ಇನ್ಸ್ಟೆಂಟ್ ಲೈಟ್ ರೇಸ್ ಇನ್ಫಿನಿಟಿ ಇಂದ ಬರ್ಬೇಕು. ಸೊ ಬರ್ಕೋಣ, ಲೈಟ್ ರೇಸ್ ಕಮಿಂಗ್ ಫ್ರಮ್ ಇನ್ಫಿನಿಟಿ. ಸೊ ಇನ್ಸ್ಟೆಂಟ್ ವೇವ್ ಫ್ರಂಟ್ ಯಾವ ತರ ಇರಬೇಕು, ಪ್ಲೇನ್ ಇರಬೇಕು. ಸೊ ದಿಸ್ ಈಸ್ ಅವರ್ ಇನ್ಸಿಡೆಂಟ್ ಪ್ಲೇನ್ ವೇವ್ ಫ್ರಂಟ್. ಓಕೆ, ಸೊ ಲೈಟ್ ರೇ, ಇನ್ಸ್ಟೆಂಟ್ ಲೈಟ್ ರೇ, ಇನ್ಸ್ಟೆಂಟ್ ವೇವ್ ಫ್ರಂಟ್.
ಸೊ ನಮಗೆ ಗೊತ್ತು ಯಾವಾಗ್ಲೂ ಲೈಟ್ ರೇಸ್ ಇನ್ಫಿನಿಟಿ ಬಂದ್ರೆ ಲೈಟ್ ರೇಸ್ ಎಲ್ಲಿಗೆ ಹೋಗುತ್ತೆ, ದೇ ಪಾಸಿಂಗ್ ಥ್ರೂ ಫೋಕಸ್, ಪ್ರಿನ್ಸಿಪಲ್ ಫೋಕಸ್. ಲೈಟ್ ರೇಸ್ ನ ಬರ್ಕೊಂಡ್ಬಿಡಿ, ನಮಗೆ ಗೊತ್ತಿರೋ ಲೈಟ್ ರೇಸ್ ಇದೇ ತರ ಇದೆಯಾ. ದಿಸ್ ಇಸ್ ಯುವರ್ ರಿಫ್ರಾಕ್ಟೆಡ್ ಲೈಟ್ ರೇಸ್. ಬೇಕಾದ್ರೆ ಇನ್ನೊಂದೆರಡು ಲೈಟ್ ರೇಸ್ ನ ಬರ್ಕೊಳ್ಬಹುದು. ಇನ್ಸ್ಟೆಂಟ್ ಲೈಟ್ ರೇಸ್ ಎಲ್ಲಿಗೆ ಹೋಗುತ್ತೆ, ದೇ ಮೀಟ್ ಅಟ್ ಪ್ರಿನ್ಸಿಪಲ್ ಫೋಕಸ್. ಈಗ ನಾವು ಲೈಟ್ ರೇಸ್ ಬರ್ಕೊಂಡ್ ಆದ್ಮೇಲೆ ಏನ್ ಮಾಡೋಣ, ಇದಕ್ಕೆ ವೇವ್ ಫ್ರಂಟ್ ಬರೆಯೋಣ. ನಾನು ಯಾವಾಗ ಹೇಳಿದೆ ವೇವ್ ಫ್ರಂಟ್ ಹೇಗಿರುತ್ತೆ, ಯಾವಾಗ್ಲೂ ಲೈಟ್ ರೇಸ್ ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಇದಕ್ಕೊಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡ್ಕೊಳ್ಳಿ, ಆಮೇಲೆ ಇದಕ್ಕೊಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡ್ಕೊಳ್ಳಿ, ಇದಕ್ಕೊಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡ್ಕೊಳ್ಳಿ, ಇದಕ್ಕೊಂದು ಡ್ರಾ ಮಾಡ್ಕೊಳ್ಳಿ, ಇದಕ್ಕೊಂದು ಡ್ರಾ ಮಾಡ್ಕೊಳ್ಳಿ. ನೋಡ್ರಿ ನಮಗೆ ಸಿಕ್ಕೇ ಬಿಡುತ್ತೆ ವೇವ್ ಫ್ರಂಟ್. ಇಟ್ ಲುಕ್ಸ್ ಲೈಕ್ ದಿಸ್. ಸೊ ದಿಸ್ ಈಸ್ ಯುವರ್ ಏನು ರಿಫ್ರಾಕ್ಟೆಡ್ ವೇವ್ ಫ್ರಂಟ್. ಹೇಗಿದೆ ರಿಫ್ರಾಕ್ಟೆಡ್ ವೇವ್ ಫ್ರಂಟ್? ಸ್ಪೆರಿಕಲ್ ಇದೆ. ಸೊ ಸ್ಪೆರಿಕಲ್ ವೇವ್ ಫ್ರಂಟ್. ಹಾಗಾದ್ರೆ ಇದಕ್ಕೆ ಆನ್ಸರ್ ಏನು, ಸ್ಪೆರಿಕಲ್ ವೇವ್ ಫ್ರಂಟ್ ಅಂತ ಬರೀಬೇಕು. ಸೊ ಇದು ಜ್ಞಾಪಕ ಇರ್ಲಿ ಅಂತ ಡಯಾಗ್ರಾಮ್ ಬರ್ಸಿದೀನಿ. ನೆಕ್ಸ್ಟ್ ಯಾವುದು, ಕಾನ್ಕೇವ್ ಮಿರರ್ ಅಂತ. ಕಾನ್ಕೇವ್ ಮಿರರ್ ತಗೊಂಡ್ರೆ ಲೆಟ್ ಅಸ್ ಡ್ರಾ ಹಿಯರ್ ದ ಕಾನ್ಕೇವ್ ಮಿರರ್. ಇರುತ್ತೆ ಕಾನ್ಕೇವ್ ಮಿರರ್. ಕಾನ್ಕೇವ್ ಮಿರರ್ ಶೇಡ್ ಮಾಡಿ ಈ ಕಡೆ. ಕಾನ್ಕೇವ್ ಶುಡ್ ಬಿ ರಿಫ್ಲೆಕ್ಟಿಂಗ್ ಇರಬೇಕು. ಓಕೆ, ನೌ ಲೆಟ್ ಅಸ್ ಡ್ರಾ ದ ಲೈಟ್ ರೇಸ್. ಲೈಟ್ ರೇಸ್ ಕಮಿಂಗ್ ಫ್ರಮ್ ಇನ್ಫಿನಿಟಿ. ಬಿಫೋರ್ ದಟ್ ಇದಕ್ಕೆ ಏನ್ ಮಾಡೋಣ, ಪ್ರಿನ್ಸಿಪಲ್ ಆಕ್ಸಿಸ್ ಡ್ರಾ ಮಾಡ್ಕೊಳ್ಳುವ. ಇಟ್ ಈಸ್ ದ ಪ್ರಿನ್ಸಿಪಲ್ ಆಕ್ಸಿಸ್ and is the center of curvature and this is the focus. Okay, ಈಗ ಲೈಟ್ ರೇಸ್ ಡ್ರಾ ಮಾಡ್ಕೊಳ್ಳಿ. ಲೈಟ್ ರೇಸ್ ಯಾವ ತರ ಇರಬೇಕು, ಪ್ಲೇನ್ ವೇವ್ ಫ್ರಂಟ್ ಇದೆ ಅಂದ್ರೆ ಇನ್ಸ್ಟೆಂಟ್ ಲೈಟ್ ರೇಸ್ ಶುಡ್ ಬಿ ಕಮಿಂಗ್ ಫ್ರಮ್ ಇನ್ಫಿನಿಟಿ. ಸೊ ಇಸ್ ದ ಲೈಟ್ ರೇ, ಇನ್ಸ್ಟೆಂಟ್ ಲೈಟ್ ರೇ, ಇನ್ಸ್ಟೆಂಟ್ ಲೈಟ್ ರೇ ಎರಡು ಬರೀಬಹುದು, ಇನ್ನೊಂದೆರಡು. ಇನ್ಸ್ಟೆಂಟ್ ಲೈಟ್ ರೇ, ಲೈಟ್ ರೇ. ಇಲ್ಲಿ ಇನ್ಸ್ಟೆಂಟ್ ವೇವ್ ಫ್ರಂಟ್ ಗೆ, ಇನ್ಸ್ಟೆಂಟ್ ಲೈಟ್ ರೇಸ್ ಗೆ ಇನ್ಸ್ಟೆಂಟ್ ವೇವ್ ಫ್ರಂಟ್ ಡ್ರಾ ಮಾಡುವ. ಸೊ ಡೆಫಿನೆಟ್ಲಿ ಹೇಗಿರುತ್ತದ, ಶುಡ್ ಬಿ perpendicular to the light rays. This is the plane wave front ಅನ್ನೇ ತಗೊಳ್ಬೇಕು ನಾವು, ಯಾಕಂದ್ರೆ ಅವ್ರು ಕೊಟ್ಟಿದ್ದಾರೆ ಇನ್ಸಿಡೆಂಟ್ ಪ್ಲೇನ್ ವೇವ್ ಫ್ರಂಟ್. ನೆಕ್ಸ್ಟ್ ರಿಫ್ಲೆಕ್ಟ್ ಆದ್ಮೇಲೆ ಏನಾಗುತ್ತೆ, ರಿಫ್ಲೆಕ್ಟ್ ಆದ್ಮೇಲೆ ರಿಫ್ಲೆಕ್ಟೆಡ್ ಲೈಟ್ ರೇಸ್ ಬರ್ಕೊಳ್ಳಿ. ಹೇಗಿರುತ್ತೆ ನೋಡ್ರಿ, ಪಾಸಿಂಗ್ ಥ್ರೂ ಫೋಕಸ್. ಎಲ್ಲವೂ ಪಾಸಿಂಗ್ ಥ್ರೂ ಫೋಕಸ್. ಇದು ಅಷ್ಟೇ, ಪಾಸಿಂಗ್ ಥ್ರೂ ಫೋಕಸ್ ಆಫ್ಟರ್ ರಿಫ್ಲೆಕ್ಷನ್. ಓಕೆ, ನೌ ದೀಸ್ ಆರ್ ದ ರಿಫ್ಲೆಕ್ಟೆಡ್ ವೇವ್ಸ್. ಇದಕ್ಕೆಲ್ಲ ಏನ್ ಮಾಡಿ, ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಅನ್ನು ಡ್ರಾ ಮಾಡ್ತಾವ ಫಾರ್ ಈಚ್ ಲೈಟ್ ರೇಸ್. ನೋಡ್ರಿ ಇದೊಂದ, ಆಮೇಲೆ ಇದು, ಆಮೇಲೆ ಇದು, ಆಮೇಲೆ ಈ ಲೈಟ್ ರೇಸ್ ಎಲ್ಲವನ್ನು ಜಾಯಿನ್ ಮಾಡಿ. ಜಾಯಿನ್ ಮಾಡಿದ್ರೆ ನಿಮಗೆ ಈ ವೇವ್ ಫ್ರಂಟ್ ಬರುತ್ತೆ. ಇದೇನು ರಿಫ್ಲೆಕ್ಟೆಡ್ ಎಂತ ವೇವ್ ಫ್ರಂಟ್, ಸ್ಪೆರಿಕಲ್ ವೇವ್ ಫ್ರಂಟ್. ನೋಡ್ರಿ ಇಲ್ಲಿ ಏನಾಗುತ್ತೆ ಅಂದ್ರೆ ಲಾಜಿಕ್ ಇಷ್ಟೇ ಸಿಂಪಲ್. ಪ್ಯಾರಲಲ್ ಲೈಟ್ ರೇಸ್ ಬರುವಾಗ ನಮ್ಗೆ ಏನಾಗುತ್ತೆ, ಪ್ಲೇನ್ ವೇವ್ ಫ್ರಂಟ್ ಸಿಗುತ್ತೆ. ಇಲ್ಲಿ ನೋಡ್ರಿ ಎಲ್ಲವೂ ಇಲ್ಲಿ ಮೀಟ್ ಆಗಿದೆ. ನೋಡ್ರಿ ಎಲ್ಲಿ ಹತ್ರದಲ್ಲಿದ್ರೆ ಸೋರ್ಸ್ ಅಥವಾ ಮೀಟ್ ಆಗ್ತಿದೆ ಹತ್ರದಲ್ಲಿ, ಅಥವಾ ಡೈವರ್ಜಿಂಗ್ ಅಥವಾ ಕನ್ವರ್ಜಿಂಗ್ ಇದ್ರೆ ನಮ್ಗೆ ಸ್ಪೆರಿಕಲ್ ವೇವ್ ಫ್ರಂಟ್ ಬರುತ್ತೆ. ಎಲ್ಲವೂ ಇಲ್ಲೇ ಹತ್ರದಲ್ಲಿ ಮೀಟ್ ಆಗ್ತಿರೋದ್ರಿಂದ ಸ್ಪೆರಿಕಲ್. ಇಲ್ಲ ನೋಡ್ರಿ ಇಲ್ಲೇ ಮೀಟ್ ಆಗ್ತದೆ, ಹಾಗಾಗಿ ಏನಾಗುತ್ತೆ ಇಲ್ಲಿ ಸ್ಪೆರಿಕಲ್ ವೇವ್ ಫ್ರಂಟ್ ಬರುತ್ತೆ. ಇಲ್ಲಿ ದೂರದಿಂದ ಬರ್ತದೆ ಪ್ಲೇನ್ ವೇವ್ ಫ್ರಂಟ್. ವೆರಿ ಸಿಂಪಲ್. ಇಲ್ಲಿ ಇನ್ಫಿನಿಟಿಯಿಂದ ಬರ್ತಿದೆ, ಇನ್ಫಿನಿಟಿಗೆ ಹೋಗ್ತಾ ಇದೆ, ಹಾಗಾಗಿ ನಮ್ಗೆ ಇಲ್ಲೆಲ್ಲೂ ಡೈವರ್ಜ್ ಅಥವಾ ಕನ್ವರ್ಜಿಂಗ್ ಇಲ್ಲ, ಹಾಗಾಗಿ ಪ್ಲೇನ್ ವೇವ್ ಫ್ರಂಟ್ ಬರುತ್ತೆ. ಡೈವರ್ಜಿಂಗ್ ಅಥವಾ ಕನ್ವರ್ಜಿಂಗ್ ಇದ್ರೆ ಸ್ಪೆರಿಕಲ್ ವೇವ್ ಫ್ರಂಟ್ ಬರುತ್ತೆ. ವೆರಿ ಸಿಂಪಲ್. ಓಕೆ, ಹೋಪ್ ನಿಮ್ಗೆ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ನೀವು ಜಸ್ಟ್ ಏನಂತ ಬರೀಬೇಕು, ಸ್ಪೆರಿಕಲ್ ವೇವ್ ಫ್ರಂಟ್ ಅಥವಾ ಪ್ಲೇನ್ ವೇವ್ ಫ್ರಂಟ್ ಅಂತ ಬರೀಬೇಕು ಆಫ್ಟರ್ ರಿಫ್ಲೆಕ್ಷನ್ ಅಥವಾ ರಿಫ್ರಾಕ್ಷನ್. ನೆಕ್ಸ್ಟ್, ವಾಟ್ ಈಸ್ ಇಂಟರ್ಫಿಯರೆನ್ಸ್ ಆಫ್ ಲೈಟ್ ಅಂತ. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 3. ವಾಟ್ ಈಸ್ ಇಂಟರ್ಫಿಯರೆನ್ಸ್ ಆಫ್ ಲೈಟ್? ಇಲ್ಲೇನಾಗುತ್ತೆ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವೇವ್ಸ್ ಟು ಆರ್ ಮೋರ್ ಕೋಹರೆಂಟ್. ಕೋಹರೆಂಟ್ ಅಂದ್ರೆ ಕಾನ್ಸ್ಟೆಂಟ್ ಫೇಸ್ ಡಿಫರೆನ್ಸ್ ಇರ್ತಕ್ಕಂಥ ವೇವ್ಸ್ ಒಂದಕ್ಕೊಂದು ಓವರ್ಲ್ಯಾಪ್ ಆಯ್ತಂದ್ರೆ ಏನಾಗ್ತದೆ, ದರ್ ಇಸ್ ಎ ಡಿಸ್ಟ್ರಿಬ್ಯೂಷನ್ ಆಫ್ ಲೈಟ್ ಇನ್ ಇಂಟೆನ್ಸಿಟಿ. ಅದನ್ನ ನಾವು ಇಂಟರ್ಫಿಯರೆನ್ಸ್ ಆಫ್ light ಅಂತ ಕರಿತೀವಿ. We can write like this: when two or more light waves traveling in the same or two or more, add one more word, coherent light waves traveling in the same direction overlap, there is a distribution of intensity of light. This distribution of intensity of light due to overlapping of waves, coherent light waves traveling in the same direction, is called interference. ಹೆಸರು ಹೇಳುತ್ತೆ ನೋಡಿ, ಇಂಟರ್ಫಿಯರೆನ್ಸ್. ನೆಕ್ಸ್ಟ್ ಕ್ವಶನ್, ಇದರಲ್ಲೇ ರೈಟ್ ದ ಕಂಡೀಷನ್ಸ್ ಫಾರ್ ಕನ್ಸ್ಟ್ರಕ್ಟಿವ್ ಅಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಇನ್ ಟರ್ಮ್ಸ್ ಆಫ್ ಫೇಸ್ ಡಿಫರೆನ್ಸ್. ವೆರಿ ಇಂಪಾರ್ಟೆಂಟ್, ಈ ವರ್ಡ್ ನೋಡ್ಕೊಳ್ಳಿ. ಯಾವುದು ಫೇಸ್ ಡಿಫರೆನ್ಸ್ ಕೇಳಿದ್ರೋ ಪಾತ್ ಡಿಫರೆನ್ಸ್ ಕೇಳಿದ್ರೋ, ನಿಮಗೆ ಕನ್ಫ್ಯೂಸ್ ಆಯ್ತಂದ್ರೆ ಈ ಎರಡನ್ನು ಬರೆದ್ ಬಿಡ್ರಿ, ಇಲ್ಲ ಅಂತಂದ್ರೆ ಕರೆಕ್ಟ್ ಬರೀರಿ. ಫೇಸ್ ಡಿಫರೆನ್ಸ್ ಕೇಳಿದ್ರೆ ಹಾಗಾದ್ರೆ ಫಾರ್ ಕನ್ಸ್ಟ್ರಕ್ಟಿವ್ ಇಂಟರ್ಫಿಯರೆನ್ಸ್, phi phase difference phi is equal to
ಈವನ್ ಮಲ್ಟಿಪಲ್ ಆಫ್ ವೇರ್ ಇದನ್ನ ಮೆನ್ಷನ್ ಮಾಡಿ n is equal to 0 1 2 3 and so on. ಹಾಗೆ for destructive interference phase difference is given by 2n plus 1 pi. Okay, so these two are the conditions. ಇಷ್ಟು ಬರೆದ್ರೆ ಸಾಕಾಗ್ತದೆ. ನೆಕ್ಸ್ಟ್ write any three differences between interference pattern and diffraction pattern ಅಂತ. ಸೊ ಮೂರು ಡಿಫರೆನ್ಸ್ ನ ಬರೀಬೇಕು. ಬೇಸಿಕಲಿ ಇದ್ರದ್ದು ಡೆಫಿನೇಷನ್ ಬರೀಬೇಕು. ಸೊ ಡೆಫಿನೇಷನ್ ಏನಂತಂದ್ರೆ ಡಿಸ್ಟ್ರಿಬ್ಯೂಷನ್ ಆಫ್ ಇಂಟೆನ್ಸಿಟಿ ಆಫ್ ಲೈಟ್ ಡ್ಯೂ ಟು ಸೂಪರ್ಪೊಸಿಷನ್ ಆಫ್ ಟೂ ಆರ್ ಮೋರ್ ಕೋಹರೆಂಟ್ ವೇವ್ಸ್ ಲೈಟ್ ವೇವ್ಸ್ ಬರೆದ್ರೆ ಸಾಕು. ಇದಕ್ಕೆ ಏನು ಬೆಂಡಿಂಗ್ ಅಂತ ಬರೀ ಬೆಂಡಿಂಗ್ ಆಫ್ light around the edges of a small obstacle and its encroachment in a geometrical shadow ಅಂತ ಬರಿಬೇಕು. ನೆಕ್ಸ್ಟ್ ಇಲ್ಲಿ ಸೋರ್ಸ್ ಯಾವ್ದಿರುತ್ತೆ? ಸೋರ್ಸ್ ಫಾರ್ ಇಂಟರ್ಫರೆನ್ಸ್ ಇಲ್ಲಿ ಡಿಫರೆಂಟ್ ಡಿಸ್ಕ್ರೀಟ್ ಸೋರ್ಸಸ್ ಗಿವ್ಸ್ ಇಂಟರ್ಫರೆನ್ಸ್ ಪ್ಯಾಟರ್ನ್. ಆದ್ರೆ ಇದರಲ್ಲಿ source of diffraction is single slit ಅಥವಾ single wave front you can write or aperture you can write a single aperture ಅಥವಾ single wave front. So single slit in simple way you can write single slit. ಮೂರನೇದು wave front ಇನ ಪ್ಯಾಟರ್ನ್ ಹೇಗಿರುತ್ತೆ? ಪ್ಯಾಟರ್ನ್ ನಮಗೆ ಗೊತ್ತು. ಇಲ್ಲಿ ಎಲ್ಲಾ ಸ್ಲಿಟ್ಟಿನ ವಿಡ್ತ್ ಕೂಡ ಸೇಮ್ ಇರುತ್ತೆ. ಸೊ ಫ್ರಿಂಜಸ್ ಆರ್ ಈಕ್ವಲಿ ಸ್ಪೇಸ್ಡ್. ಇಲ್ಲೇನಾಗಿರುತ್ತೆ? ಪ್ಯಾಟರ್ನ್ ಸೆಂಟ್ರಲ್ ಏನ್ ಬಂದಿರುತ್ತೆ? ಸೆಂಟ್ರಲ್ ಮ್ಯಾಕ್ಸಿಮಾ ಬಂದಿರುತ್ತೆ. ಅಂಡ್ ದೆನ್ ಅನ್ಈಕ್ವಲ್ ಸ್ಪೇಸಿಂಗ್ ಇರುತ್ತೆ. ಅನ್ಈಕ್ವಲ್ ಸ್ಪೇಸಿಂಗ್ ಅಂದ್ರೆ ಇಂಟೆನ್ಸಿಟಿ ಆಫ್ ಲೈಟ್ ಡಿಕ್ರೀಸಸ್. ಕ್ಯಾನ್ ರೈಟ್ ಇಂಟೆನ್ಸಿಟಿ ಆಫ್ ಲೈಟ್ ಡಿಕ್ರೀಸಸ್ ಅಂತ ಬರೋದಾಯ್ತು ಅಷ್ಟೇ. ನೆಕ್ಸ್ಟ್ ನಾಲ್ಕನೇದು ಇನ್ನೇನು ವ್ಯತ್ಯಾಸ ಕಾಣ್ಬೋದು? ಫ್ರಿಂಜಿನ fringe width remains same throughout the pattern. ಇಲ್ಲಿ fringe width of central maxima is maximum and bright fringe width keep on decreases as we move on either side of central maxima. ಇಷ್ಟು ಬರೆದ್ರೆ ಸಾಕು. ಅದರ್ವೈಸ್ ನೀವೇನ್ ಮಾಡ್ಬೋದು? ಇನ್ನೂ ಕೆಲವೊಂದು ಪಾಯಿಂಟ್ಸ್ ನ ಸೇರಿಸ್ಕೋಬಹುದು. ಏನು ಇದ್ರ fringe width ಅಲ್ಲ, can write condition for maxima. ಎರಡನ್ನು ಉಲ್ಟಾ ಬರೋದಾಯ್ತು ಅಷ್ಟೇ. ಕಂಡೀಷನ್ ಫಾರ್ ಮ್ಯಾಕ್ಸಿಮಾ ಅಂಡ್ ಕಂಡೀಷನ್ ಫಾರ್ ಮಿನಿಮಾ ಕೂಡ ಡಿಫರೆನ್ಸ್ ನ ಬರೀಬಹುದು. ಇಲ್ಲೇನಾಗುತ್ತೆ? ಕಂಡೀಷನ್ ಫಾರ್ ಮ್ಯಾಕ್ಸಿಮಾ ಇಂಟರ್ಫರೆನ್ಸ್ ಅಲ್ಲಿ 2n ಪೈ ಆಗುತ್ತೆ. ಇದರಲ್ಲಿ ಮ್ಯಾಕ್ಸಿಮಾ ಕಂಡೀಷನ್. ಇದರಲ್ಲಿ ಮಿನಿಮಮ್ ಕಂಡೀಷನ್ ಏನಾಗುತ್ತೆ? 2n. ಹಾಗೆ ಇದರಲ್ಲಿ ಮ್ಯಾಕ್ಸಿಮಾ ಕಂಡೀಷನ್ ಏನು? 2n plus 1 ಪೈ. ಇದರಲ್ಲಿ ಮಿನಿಮಮ್ ಕಂಡೀಷನ್ ಆದ್ರೆ ಇದರಲ್ಲಿ ಮ್ಯಾಕ್ಸಿಮಮ್ ಕಂಡೀಷನ್ ಏನು? 2n plus 1 ಪೈ ಆಗುತ್ತೆ. ಓಕೆ, ಇದನ್ನ ಬೇಕಾದ್ರೆ ಬರೀಬಹುದು, ನೋ ಪ್ರಾಬ್ಲಮ್. ಈ ತರ ಬರೆದ್ರೆ 3 ಮಾರ್ಕ್ಸ್ 100% ಸಿಗುತ್ತೆ. ಒಂದು ಎಕ್ಸ್ಟ್ರಾ ಡಿಫರೆನ್ಸ್ ಬರೀರಿ ಯಾವಾಗ್ಲೂ. ನೆಕ್ಸ್ಟ್ ದ ನೆಕ್ಸ್ಟ್ ಕ್ವಶನ್ ಇಸ್ ಮೆನ್ಷನ್ ಎನಿ 3 ಅಪ್ಲಿಕೇಶನ್ಸ್ ಆಫ್ ಪೋಲರಾಯ್ಡ್ಸ್ ಅಂತ. ನಮಗೆ ಗೊತ್ತಿರೋ ಅಂತ 3 ಅಪ್ಲಿಕೇಶನ್ಸ್ ನೇ ಬರೆಯೋದು. ಒಂದು ಸನ್ ಗ್ಲಾಸಸ್ ಅಲ್ಲಿ ಯೂಸ್ ಮಾಡ್ತಾರೆ. ಎರಡನೇದು 3D ಮೂವೀಸ್ ನ ನೋಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಮೂರನೇದು ಯೂಸ್ ಟು ವಾಟ್ 3D ಮೂವೀಸ್ ಸನ್ ಗ್ಲಾಸಸ್ ಅಲ್ಲಿ ಯೂಸ್ ಮಾಡ್ತಾರೆ. ಆಮೇಲೆ LCD ಡಿಸ್ಪ್ಲೇ ನಲ್ಲಿ ಯೂಸ್ ಮಾಡ್ತಾರೆ. LCD ಡಿಸ್ಪ್ಲೇಸ್ ಅಲ್ಲಿ ಡಿಸ್ಪ್ಲೇ. ಆಮೇಲೆ ಫೋಟೋಗ್ರಫಿಯಲ್ಲಿ ಯೂಸ್ ಮಾಡ್ತಾರೆ, ಲೆನ್ಸ್ ಗಳಲ್ಲಿ. ಸೊ ಅಲ್ಲಿ ಏನಾಗುತ್ತೆ? ಲೈಟ್ ನ ಇಂಟೆನ್ಸಿಟಿನ ಚೇಂಜ್ ಮಾಡ್ಲಿಕ್ಕೆ. ಓಕೆ, ಅಲ್ಲಿ ಫೋಟೋಗ್ರಫಿಯಲ್ಲಿ ಯೂಸ್ ಮಾಡ್ತಾರೆ. ಸೊ ಇಷ್ಟು ಸಮ್ ಆಫ್ ದ ಅಪ್ಲಿಕೇಶನ್ಸ್ ಆಫ್ ಪೋಲರಾಯ್ಡ್ಸ್ ಬರೆದ್ರೆ ಸಾಕಾಗ್ತದೆ. ಯೂಸ್ಡ್ ಇನ್ ಸನ್ ಗ್ಲಾಸಸ್, ಯೂಸ್ ಟು ವಾಚ್ 3D ಮೂವೀಸ್, ಅಥವಾ ಯೂಸ್ಡ್ ಇನ್ LCD ಡಿಸ್ಪ್ಲೇ ಅಂಡ್ ಯೂಸ್ಡ್ ಇನ್ ಫೋಟೋಗ್ರಫಿ. ಹೀಗೆ 3 ಮಾರ್ಕ್ಸ್ ಕ್ವಶನ್ಸ್ ಆರ್ ಕಂಪ್ಲೀಟೆಡ್. ನೆಕ್ಸ್ಟ್ ವಿಡಿಯೋದಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ನ ಡಿಸ್ಕಸ್ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮ್ಯಾಕ್ಸಿಮಮ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ನ ಡಿಸ್ಕಸ್ ಮಾಡೋಣ.